ಇಲ್ಲ, ಆಲ್ಮೋಸ್ಟ್ ನಾವು ಸೋತಂಗೆ. ಜನರು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ. ಈ ಬೈ ಎಲೆಕ್ಷನ್ ಗೆಲ್ತೀವಿ ಅಂತ ವಿಶ್ವಾಸ ಇತ್ತು, ಆದರೆ ನಮ್ಮ ನಿರೀಕ್ಷೆಂತೆ ಆಗಿಲ್ಲ. ಆಲ್ಮೋಸ್ಟ್ ಸೋತಂಗೆ. ಏನು ಕಾರಣ ಇರ್ಬೋದು? ಕಾರಣ ಏನಿಲ್ಲ, ಚುನಾವಣೆ ಅಂದಮೇಲೆ ಅವರು ತಂದೆಯವರು ಸರಿ ಹೋಗಿದ್ದರು, ಅದೊಂದು ಸಿಂಪತಿ, ಮತ್ತು ಸಿದ್ದರಾಮಯ್ಯವರ ಒಂದು ಗಾಳಿ, ಅದರಿಂದ ಸೋತೀವಿ. ಯಾಕಂದರೆ ಕಳೆದ ಚುನಾವಣೆಯೂ ಸೋತಿದ್ವಿ 2023ರಲ್ಲಿ. ಬೈ ಎಲೆಕ್ಷನ್ ಇದು ಯಾರೂ ಬಯಸಿದ್ದಲ್ಲ, ಯಾರೂ ಬೇಡಿಕೆಂತಿಲ್ಲ ಈ ಚುನಾವಣೆ ಬರಲಿ ಅಂತೇಳಿ ಯಾರೂ ಬಯಸಿದ್ದಿಲ್ಲ. ಆದ್ರೆ ಬಂದಿತ್ತು. ನಮ್ಮ ಕಾರ್ಯಕರ್ತರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಭಾಳ ಅದ್ಭುತವಾಗಿ ನನ್ನ ಕಾರ್ಯಕರ್ತರು ಮುಖಂಡರು ಕೆಲಸ ಮಾಡಿದೆವು, ಭಾಳ ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡಿದ್ವಿ. ಗೆಲುವು ಸೋಲೋದು ಸೆಕೆಂಡ್ರಿ, ಅದು ದೇವ್ರ ಮೇಲೆ, ಭಗವಂತನ ಮೇಲೆ. ಬಟ್ ನನ್ನ ಪಾಲಿಗೆ ನನ್ನ ಕಾರ್ಯಕರ್ತರು, ನನ್ನ ಮುಖಂಡರು ದೇವರಾಗಿ ನಿಂತು ಈ ಸರಿ ಕೆಲಸವನ್ನು ಮಾಡಿದರು. ಭಾಳಷ್ಟು ಜನ ಮೇಲೆಯವ್ರ ಕೈ ಬಿಟ್ಟರು, ನಮ್ಮವ್ರು ಇವ್ರು ಬಿಡಲಿಲ್ಲ. ನಾನು ನಿಜಕ್ಕೂ ನನ್ನ ಕಾರ್ಯಕರ್ತರಿಗೆ ನಾನು ಚಿರಋಣಿಯಾಗಿರ್ತೇನೆ. ಗೆಲುವಿರಲಿ ಸೋಲಿರಲಿ, ನನ್ನ ಕಾರ್ಯಕರ್ತರ ಜೊತೆಗೆ, ನನ್ನ ಕಾರ್ಯಕರ್ತರ ಒಳ್ಳೆಯ ಕೆಲಸಗಳಿಗೆ ಅವ್ರ ಜೊತೆಗೆ ನಾನು ಯಾವತ್ತೂ ಸದಾ ಇರ್ತೇನೆ. ಅಧಿಕಾರನೇ ಮುಖ್ಯ ಅಂತಲ್ಲ, ಅಧಿಕಾರ ಇದ್ದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡ್ಬೋದಾಗಿತ್ತು. ಸೋಲು ಅಂದ್ಕೊಂಡಿದ್ದೇನೆ. ಸೋಲು ನನ್ನ ಕಾರ್ಯಕರ್ತರ ಜೊತೆ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಅವ್ರ ಜೊತೆಗೆ ನಾನು ಅದನ್ನು ಮಾತಾಡಲ್ಲ. ಇದನ್ನು ಎಲ್ಲ ಡೀಟೇಲ್ಸ್ ಆದಮೇಲೆ ಇನ್ನೊಂದು ಸರಿ ನಾನು ಯಾರು ಕೈ ಬಿಟ್ಟರೆ ಯಾರು ಹಿಡಿದಾರೆ ಅಂತ ಇದಾದಮೇಲೆ ನಾನು ಮಾತಾಡ್ತೀನಿ. ಥ್ಯಾಂಕ್ಸ್. ಯಾರೋ ಹೇಳಿದ್ರು ದಾಟಿ ಇಲ್ಲ, ಆಲ್ಮೋಸ್ಟ್ ನಾವು ಸೋತಂಗೆ. ಜನರು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ. ಈ ಬೈ ಎಲೆಕ್ಷನ್ ಗೆಲ್ತೀವಿ ಅಂತ ವಿಶ್ವಾಸ ಇತ್ತು, ಆದರೆ ನಮ್ಮ ನಿರೀಕ್ಷೆಂತೆ ಆಗಿಲ್ಲ. ಆಲ್ಮೋಸ್ಟ್ ಸೋತಂಗೆ. ಏನು ಕಾರಣ ಇರ್ಬೋದು? ಕಾರಣ ಏನಿಲ್ಲ, ಚುನಾವಣೆ ಅಂದಮೇಲೆ ಅವರು ತಂದೆಯವರು ಸರಿ ಹೋಗಿದ್ದರು, ಅದೊಂದು ಸಿಂಪತಿ, ಮತ್ತು ಸಿದ್ದರಾಮಯ್ಯವರ ಒಂದು ಗಾಳಿ, ಅದರಿಂದ ಸೋತೀವಿ. ಯಾಕಂದರೆ ಕಳೆದ ಚುನಾವಣೆಯೂ ಸೋತಿದ್ವಿ 2023ರಲ್ಲಿ. ಬೈ ಎಲೆಕ್ಷನ್ ಇದು ಯಾರೂ ಬಯಸಿದ್ದಲ್ಲ, ಯಾರೂ ಬೇಡಿಕೆಂತಿಲ್ಲ ಈ ಚುನಾವಣೆ ಬರಲಿ ಅಂತೇಳಿ ಯಾರೂ ಬಯಸಿದ್ದಿಲ್ಲ. ಆದ್ರೆ ಬಂದಿತ್ತು. ನಮ್ಮ ಕಾರ್ಯಕರ್ತರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಭಾಳ ಅದ್ಭುತವಾಗಿ ನನ್ನ ಕಾರ್ಯಕರ್ತರು ಮುಖಂಡರು ಕೆಲಸ ಮಾಡಿದೆವು, ಭಾಳ ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡಿದ್ವಿ. ಗೆಲುವು ಸೋಲೋದು ಸೆಕೆಂಡ್ರಿ, ಅದು ದೇವ್ರ ಮೇಲೆ, ಭಗವಂತನ ಮೇಲೆ. ಬಟ್ ನನ್ನ ಪಾಲಿಗೆ ನನ್ನ ಕಾರ್ಯಕರ್ತರು, ನನ್ನ ಮುಖಂಡರು ದೇವರಾಗಿ ನಿಂತು ಈ ಸರಿ ಕೆಲಸವನ್ನು ಮಾಡಿದರು. ಭಾಳಷ್ಟು ಜನ ಮೇಲೆಯವ್ರ ಕೈ ಬಿಟ್ಟರು, ನಮ್ಮವ್ರು ಇವ್ರು ಬಿಡಲಿಲ್ಲ. ನಾನು ನಿಜಕ್ಕೂ ನನ್ನ ಕಾರ್ಯಕರ್ತರಿಗೆ ನಾನು ಚಿರಋಣಿಯಾಗಿರ್ತೇನೆ. ಗೆಲುವಿರಲಿ ಸೋಲಿರಲಿ, ನನ್ನ ಕಾರ್ಯಕರ್ತರ ಜೊತೆಗೆ, ನನ್ನ ಕಾರ್ಯಕರ್ತರ ಒಳ್ಳೆಯ ಕೆಲಸಗಳಿಗೆ ಅವ್ರ ಜೊತೆಗೆ ನಾನು ಯಾವತ್ತೂ ಸದಾ ಇರ್ತೇನೆ. ಅಧಿಕಾರನೇ ಮುಖ್ಯ ಅಂತಲ್ಲ, ಅಧಿಕಾರ ಇದ್ದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡ್ಬೋದಾಗಿತ್ತು. ಸೋಲು ಅಂದ್ಕೊಂಡಿದ್ದೇನೆ. ಸೋಲು ನನ್ನ ಕಾರ್ಯಕರ್ತರ ಜೊತೆ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಅವ್ರ ಜೊತೆಗೆ ನಾನು ಅದನ್ನು ಮಾತಾಡಲ್ಲ. ಇದನ್ನು ಎಲ್ಲ ಡೀಟೇಲ್ಸ್ ಆದಮೇಲೆ ಇನ್ನೊಂದು ಸರಿ ನಾನು ಯಾರು ಕೈ ಬಿಟ್ಟರೆ ಯಾರು ಹಿಡಿದಾರೆ ಅಂತ ಇದಾದಮೇಲೆ ನಾನು ಮಾತಾಡ್ತೀನಿ. ಥ್ಯಾಂಕ್ಸ್. ಯಾರೋ ಹೇಳಿದ್ರು ದಾಟಿ